ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಜಾಂ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಈ ಹಿಂದೆ ನಾವು ಶಕುನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್ಪ ಶಕುನ, ಕಾಗೆ ಶಕುನ, ಈ ವಿಚಾರವಾಗಿ ತಮಗೆ ಹಲವಾರು ವಿಚಾರಗಳನ್ನು, ಇಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ರಿ. ಇಂದಿನ ಒಂದು ಸಂಚಿಕೆಯಲ್ಲಿ ತಾವು ಬೆಕ್ಕು ಹಾಗೂ ಕತ್ತೆ, ಸೋಜಿಗ ಅನಿಸ್ಬೋದು, ಬೆಕ್ಕನ್ನು ನಾವು ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಸಾಕ್ತೀವಿ, ಕತ್ತೆಗಳನ್ನು ಅಗಸ್ರು ಮಾತ್ರ ಮನೆಯಲ್ಲಿ ಸಾಕ್ತಾರೆ. ಇನ್ನಿಷ್ಟು ಕೆಲವಾರು ಉದ್ಯಮಿಗಳು ಈಗ ಕತ್ತೆಯ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಕತ್ತೆಯ ಸಾಕಾಣಿಕೆ ಹೆಚ್ಚು ಮಾಡಿರ್ತಕ್ಕಂಥದ್ದು, ಕತ್ತೆ ಹಾಲಿಗೆ ವಿಶೇಷವಾಗಿರ್ತಕ್ಕಂಥ ಬೆಲೆ ಇರತಕ್ಕಂಥದ್ದು. ಹೆಚ್ಚಿನದಾಗಿ ಬೆಂಗಳೂರಿನಂತಹ ನಗರಗಳಲ್ಲಿ, ಗ್ರಾಮಗಳಲ್ಲಿ, ಬೆಂಗಳೂರಿನ ಆಜುಬಾಜು ಗ್ರಾಮಗಳಲ್ಲಿ ಈ ಕತ್ತೆ ಹಾಲಿಗೆ ವಿಶಿಷ್ಟವಾಗಿರತಕ್ಕಂಥ ಒಂದಿಷ್ಟು ಅದಕ್ಕೆ ಬೇಡಿಕೆ ಇರತಕ್ಕಂಥ ಈ ಬೆಕ್ಕು ಹಾಗೂ ಕತ್ತೆಗಳ ಶಕುನ ಯಾವ ರೀತಿಯಲ್ಲಿ ಪರಿಣಾಮ ಉಂಟು ಮಾಡುತ್ತೆ ಅಂತ ನೋಡಿದಾಗ, ಯಾವುದೋ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕೆಲಸಕ್ಕೆ ಹೊರಟಿರ್ತೀರಿ ಅಂತ ಸಂದರ್ಭದಲ್ಲಿ ಬೆಕ್ಕೇನಾರು ಬಲಗಡೆಯಿಂದ ಎಡಕ್ಕೆ ಹೋಯಿತು ಅಂದ್ರೆ ಆ ಒಂದು ಕಾರ್ಯ ಭಗ್ನ ಆಗ್ತಕ್ಕಂಥದ್ದು. ಅಂದ್ರೆ ಕಾರ್ಯ ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಶಕುನದಲ್ಲಿ. ಬೆಕ್ಕು ಬಲಗಡೆಯಿಂದ ಎಡಗಡೆ ಹೋದರೆ, ಅಕಸ್ಮಾತ್ ಏನಾದ್ರು ಬೆಕ್ಕು ಎಡಗಡೆಯಿಂದ ಬಲಗಡೆ ಹೋಯಿತು ಅಂದ್ರೆ ಆ ಕಾರ್ಯ ಖಂಡಿತವಾಗ್ಲೂ ಆಗುತ್ತೆ, ಸುಖ ಪ್ರಾಪ್ತವಾಗುತ್ತೆ, ಶುಭ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಈ ಬೆಕ್ಕುಗಳು ಕೆಟ್ಟ ಸ್ವರದಲ್ಲಿ, ಅಪಸ್ವರದಲ್ಲಿ ಯಾವಾಗಲೂ ಕೂಡ ಕಿತ್ತಾಡ್ತಾ ಇರ್ತವೆ. ಕಿತ್ತಾಡೋದು, ಅರಚೋದು, ಕೆಟ್ಟ ಸ್ವರದಲ್ಲಿ ಕೂಗ್ತಾ ಇರ್ತವೆ, ಜಗಳ ಆಡ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಏನು ಕೇಳಿದ್ರೆ, ಅದು ಹೆಚ್ಚೆಚ್ಚಾಗುತ್ತೆ ಇದ್ರೆ ಆಗ್ತಕ್ಕಂತಹ ಕೆಲಸ ಕಾರ್ಯಗಳು ಭಂಗವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸರ್ವ ಕಾರ್ಯಗಳು ಭಗ್ನ ಆಗ್ತಕ್ಕಂಥದ್ದು, ಭಂಗ ಆಗ್ತಕ್ಕಂಥದ್ದು, ಯಾವ ಕೆಲಸಗಳು ಕೂಡ ಸರಿಯಾಗಿ ಆಗೋದಿಲ್ಲ ಆ ರೀತಿಯಾಗಿ ಬೆಕ್ಕುಗಳು ಕಿರುಚಾಡ್ತಾ ಇದ್ದಲ್ಲಿ. ಇನ್ನು ಮುಂದುವರೆದು ಮಲಮೂತ್ರ ಮಲಮೂತ್ರಗಳನ್ನ ಬಿಡ್ತಕ್ಕಂಥದ್ದು ಹಾಗೂ ಅಪಸ್ವರ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ಆ ಒಂದು ದೃಶ್ಯಗಳು ಕೂಡ ಏನಾಗುತ್ತೆ ಕೇಳಿದ್ರೆ ಅಶುಭ ಫಲವನ್ನ ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದನ್ನ ಹೊರತುಪಡಿಸಿ ಏನು ಕೇಳಿದ್ರೆ, ಈ ಮನೆಯಲ್ಲಿರ್ತಕ್ಕಂಥ ಬೆಕ್ಕುಗಳು ಏನಿರ್ತವೆ ಇವು ನಿಮಗೆ ಶಕುನಕ್ಕೆ ಏನು ತೊಂದರೆ ಇಲ್ಲ. ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಬೆಕ್ಕುಗಳು, ಸಾಕಿರ್ತಕ್ಕಂಥ ಬೆಕ್ಕುಗಳು, ಇವುಗಳನ್ನ ಶಕುನವಾಗಿ ಬಳಸ್ಕೊಳ್ಬಾರ್ದು. ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಬೆಕ್ಕುಗಳು ಕೂಗಿದ್ರೆ ಚಡಿದ್ರೆ ಇದ್ಯಾವುದು ಕೂಡ ಶಕುನ ಅಂತ ಅನ್ಕೊಳ್ಳಿಕ್ ಹೋಗ್ಬಾರ್ದು. ಹೊರಗಡೆ ಹೊರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಶಕುನಗಳು ತಮಗೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸಾಧ್ಯವಾದ್ರೆ ಏನ್ ಮಾಡ್ಬೇಕು ಕೇಳಿದ್ರೆ, ಬೆಕ್ಕುಗಳ ಮೇಲೆ ಪ್ರಹಾರ ಮಾಡಬಾರದು ಅಂತ ಹೇಳ್ತಾರೆ. ಬೆಕ್ಕುಗಳನ್ನ ಹೊಡಿತಕ್ಕಂಥದ್ದು, ಕೆಲವು ದುಷ್ಟರು ಬೆಕ್ಕುಗಳ ಮೇಲೆ ಕಲ್ಲನ್ನು ಎತ್ತಾಕ್ತಾರೆ, ಇವೆಲ್ಲವನ್ನು ಮಾಡಬಾರ್ದು. ಯಾಕೆ ಕೇಳಿದ್ರೆ ಅದಕ್ಕೂ ಕೂಡ ಏನು ಕೇಳಿದ್ರೆ ನಮ್ಮ ಹಾಗೆ ಬದುಕಲಿಕ್ಕೆ ಹಕ್ಕಿರ್ತಕ್ಕಂಥದ್ದು. ಅದು ಒಂದು ಕೇಳಿದ್ರೆ ಜೀವ ಇರ್ತಕ್ಕಂಥ ಪ್ರಾಣಿ, ಅದಕ್ಕೂ ಕೂಡ ಭಗವಂತ ಒಂದಿಷ್ಟು ಆಯುಷ್ ಅಂತ ಕೊಟ್ಟಿರ್ತಾನೆ. ಹಾಗಾಗಿ ಅವುಗಳ ಮೇಲೆ ಪ್ರಹಾರ ಮಾಡತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತ ಹೇಳ್ತಾರೆ. ಬೆಕ್ಕನ್ನ ಸಾಯಿಸೋದ್ರಿಂದ ವಾಹನಗಳಲ್ಲಿ ಹೋಗತಕ್ಕಂಥ ಸಂದರ್ಭದಲ್ಲಿ, ಕೆಲವು ಸಂದರ್ಭಗಳಲ್ಲಿ ವಾಹನ ಕೆಳಗಡೆ ಬೆಕ್ಕುಗಳು ಸಿಕ್ಕು ಸತ್ತೋಗ್ತಕ್ಕಂಥದ್ದು, ಬೈಕು ಅಥವಾ 4 ವೀಲರು ಸಂದರ್ಭದಲ್ಲಿ ಹೋಗಿದಾಗ ಆ ವಾಹನಗಳ ಟೈರ್ಗಳ ಕೆಳಗಡೆ ಬೆಕ್ಕುಗಳು ಸಿಕ್ಕಾಕೊಂಡು ಸತ್ತೋಗ್ಬಿಡ್ತವೆ ಒಂದ್ಸಾರಿ. ಈ ಒಂದು ಏನು ಕೇಳಿದ್ರೆ ಬೆಕ್ಕು ಸತ್ತೋದಾಗ ಅತ್ಯಂತ ದುಷ್ಟ ಪರಿಣಾಮ ಉಂಟಾಗ್ತಕ್ಕಂಥದ್ದು, ಕಾರ್ಯಹಾನಿ ಆಗ್ತಕ್ಕಂಥದ್ದು, ಪಾಪ ಬರ್ತಕ್ಕಂಥದ್ದು, ಕೆಲವೊಂದಿಷ್ಟು ಆಗ್ತಕ್ಕಂಥ ಕೆಲಸಗಳಲ್ಲಿ ವಿಘ್ನಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ಹಾಗೂ ಯಾವ ಕೆಲಸವನ್ನು ಮಾಡಬೇಕಂದ್ರೆ ಯಾವ ಕೆಲಸ ಆಗೋದೇ ಇಲ್ಲ, ವ್ರತಃ ಮನೆಯಲ್ಲಿ ಜಗಳ, ವ್ಯತಹಾನಿ, ಮನಸ್ತಾಪ ಇವೆಲ್ಲ ಕೂಡ ಉಂಟಾಗ್ತಕ್ಕಂಥದ್ದು, ಕಷ್ಟಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗುತ್ತೆ ಹೇಳ್ತಾರೆ. ಈ ಒಂದು ಬೆಕ್ಕನ್ನ ಹತ್ಯೆ ಮಾಡಿದಾಗ, ಅಕಸ್ಮಾತ್ ಗೊತ್ತು ಅಥವಾ ಗೊತ್ತಿಲ್ಲದೇನೆ ಬೆಕ್ಕುಗಳು ಹತ್ಯೆಗೆ ಎದಾಗ ಅಂದ್ರೆ ಅದನ್ನ ಸತ್ತು ಹೋದಾಗ ಏನಾಗುತ್ತೆ ಕೇಳಿದ್ರೆ ಏನು ಮಾಡ್ಬೋದು ತಾವು ಅಂತ ಕೇಳಿದ್ರೆ, ಸಾಧ್ಯವಾದಲ್ಲಿ ನಿಮ್ಮ ಕುಲದೇವರಿಗೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸ್ನಾನ ಮಾಡಿ ಹಾಗೂ ಕುಲದೇವರ ಪ್ರಾರ್ಥನೆ ಮಾಡ್ಕೊಂಡು 2 ತೆಂಗಿನಕಾಯಿನ ಓಡಿಸ್ಕೊಂಡು ಬರ್ತಕ್ಕಂಥದ್ದನ್ನು ಮಾಡ್ಬೇಕಾಗ್ತದೆ. ಅದು ಹೊರತುಪಡಿಸಿ ಕತೆ ಬಗ್ಗೆ ಹೇಳ್ತಾ ಇದ್ದೆ, ಯಾವ್ದಾದ್ರು ಒಂದು ಕೆಲಸದ ಕುರಿತಾಗಿ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾವುದೋ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತೀರಿ, ಪ್ಲಾನ್ ಅನ್ನು ಮಾಡ್ತಾ ಇರ್ತೀರಿ.
ಇಂತಹ ಸಂದರ್ಭಗಳಲ್ಲಿ ಕತ್ತೆಗಳಿಂದ ಕೂಗಿದ್ರೆ, ಅಥವಾ ಮತ್ತೇನು ಕೇಳಿದ್ರೆ ಯಾವ್ದಾರು ಒಂದು ಕೆಲಸಕ್ಕೆ ಹೊರಟಾಗ ಕತ್ತೆಗಳು ಏನಾದ್ರು ಕೂಗಿತು ಅಂತಂದ್ರೆ ಆ ಕೆಲಸ 100%, 100ಕ್ಕೆ 100ರಷ್ಟು ಆ ಕೆಲಸ ಆಗುತ್ತೆ ಅಂತ ಅರ್ಥ. ಜಯಪ್ರಾಪ್ತವಾಗುತ್ತೆ. ಅದು ಕೆಲಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬೇರೆ ವ್ಯವಹಾರ ಆಗಿರ್ಬೋದು. ಹೋಗತಕ್ಕಂಥ ಸಂದರ್ಭದಲ್ಲಿ, ಒಳ್ಳೆಯ ಕೆಲಸ ವಿಚಾರ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕತ್ತೆ ಏನಾದ್ರು ಕೂಗ್ತು ಅಂತಂದ್ರೆ ಆ ಕೆಲಸ ನಿಮಗೆ ಖಂಡಿತವಾಗಲು ಆಗುತ್ತೆ ಅಂತ ಅರ್ಥ ಹೇಳ್ತಾರೆ. ಇದಿಷ್ಟು ಬೆಕ್ಕು ಹಾಗೂ ಕತ್ತೆಗೆ ಇರತಕ್ಕಂಥ ಶಕುನಗಳು ಅಂತ ಹೇಳ್ತಾರೆ. ಈ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ಶಕುನದ ಕುರಿತಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಪೂರ್ಣ ಮಾಡ್ತಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಭಗವಂತ ಒಳ್ಳೆ ಆಯುಷ್ಯವನ್ನು, ಆನಂದವನ್ನು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ಸನಾತನ ಧರ್ಮ ಏಳಿಗೆಗಾಗಿ ತಾವೆಲ್ಲರೂ ಕೂಡ ಮಕ್ಕಳಿಗೆ ಇಂದಿನಿಂದಲೇ ಕೂಡ ಧರ್ಮದ ಬಗ್ಗೆ ಸಂಸ್ಕಾರವನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಸಂಪೂರ್ಣ ಮಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.